ಬಿ ಜೆ ಪಿ ಒಯ್ತಾರೆ. ಆದ್ರೆ ಬಿ ಜೆ ಪಿ ಕಡೆಯಿಂದ ಬಂದಂಥ ಸುಭಾಷ್ ಪಾಟೀಲ್ ಅಂತವ್ರು ಈಗ ನಿಮ್ಗೆ ಹೇಳಿದಂಗೆ ಇದು ಏನಪ್ಪ ಅಂದ್ರೆ ಅಪ್ಪ ಮಕ್ಕಳನ್ನು ಏನಪ್ಪ ಅಂದ್ರೆ ನೀವು ಎನ್ಕ್ವೈರಿ ಮಾಡಬೇಕು, ತನಿಖೆ ಮಾಡಬೇಕು, ಇಲ್ಲಾಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಬಿ ಜೆ ಪಿಗೆ ಅಂತ ಇದ್ದಾರೆ ಅಂತ ಏನೋ ಹೇಳಿಕೆ ಹೊಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ನಿಲ್ತದೋ ಗೊತ್ತಿಲ್ಲ. ಬಟ್ ಇದು ಮಾತ್ರ ಈಗ ಪೂರ್ತಿಯಾಗಿ ಒಂದು ರೀತಿಯಿಂದ ಜಾರಕಿಹೊಳಿ ವರ್ಸಸ್ ಸೌದಿ ಅನ್ನುವಂತಹ ಮಾತು ಕೇಳಿ ಬರ್ತಾ ಇರುವ ಜೊತೆಗೆ ಜಿಲ್ಲಾ ರಾಜಕೀಯದಲ್ಲಿ ಎಲ್ಲರೂ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಇದರಲ್ಲಿ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತೇಳಿ ಈಗಾಗಲೇ ಹಿಂದಿನ ಎಪಿಸೋಡಲ್ಲಿ ನಿಮ್ಗೆ ನೆನಪು ಮಾಡಿದ್ವಿ ನಾವು. ಮೊದಲನೇದಾಗಿ DCC ಬ್ಯಾಂಕಿಂದ ಕೈವಶ ಮಾಡಿಕೊಳ್ಳಲು ಯಶಸ್ವಿ ಆದ್ರೆ ನಮ್ಮ ಜಾರಕಿಹೊಳಿ ಸಹೋದರರು, ಅದೇ ಕಾಲಕ್ಕೆ ಕಾಗೆ ಅವರನ್ನು ಉಪಾಧ್ಯಕ್ಷ ಮಾಡುವಲ್ಲಿ ಚಾಣಾಕ್ಷತನ ಮೆರೆದ, ಅದ್ರ ಮೇಲೆ ತನ್ನದಂಥ ಒಂದು ಚಾಪನ್ನು ಹಿಡಿತನ್ನು ಇಟ್ಕೊಂಡಂಥ ಸೌದಿಯವರು ಜಿಲ್ಲಾ ವಿಭಜನಾ ಸಂದರ್ಭದಲ್ಲೇ ಜಿಲ್ಲೆಯನ್ನು ವಿಭಜನೆ ಮಾಡಿದಾಗ ನೋಡಿಕೊಂಡು ತಮ್ಮ ಶಕ್ತಿಯನ್ನು ತೋರಿಸ್ಕೊಂಡು ಅದನ್ನು ಅಲ್ಲೇ ಸ್ಥಗಿತವಾಗಿ ನಿಲ್ಲಿಸಿದ್ದು, ಇದು ಒಂದು ರೀತಿ ಸೌದಿಯವ್ರ ಗೆಲುವಾಗ್ಯದ. ಇವೆಲ್ಲ ಇವತ್ತು ಏನಾಗಿ ಬಿಟ್ಟಿದ್ದಾವಪ್ಪ ಅಂದ್ರೆ ಇವತ್ತು ಯಾಕೆಂದ್ರೆ ಜಿಲ್ಲಾ ವಿಭಜನೆ ಆಗಿದ್ದರೆ ಜಾರಕಿಹೊಳಿ ಸಹೋದರರಿಗೆ ಭಾಳಷ್ಟು ಒಳ್ಳೆಯ ಹೆಸರು ಬರುವಂಥ ಸಾಧ್ಯತೆಗಳಿದ್ದು ಇಲ್ಲಂತಲ್ಲ. ಯಾಕಂದ್ರೆ ಒಂದು ಚಿಕ್ಕೋಡಿ ಜಿಲ್ಲೆ ಆಗೋದು ಜೊತೆಗೆ ಗೋಕಾಕ್ ಜಿಲ್ಲಾ ಆಗಿತ್ತಪ್ಪ ಅಂತಂದ್ರೆ ಅದರ ಒಂದು ಕ್ರೆಡಿಟ್ ಯಾರು ಹೋಗ್ತಾ ಇತ್ತಪ್ಪ ಅಂದ್ರೆ ಈ ಸತೀಶ್ ಜಾರಕಿಹೊಳಿ ಅವರಿಗೆ. ಅದನ್ನು ತಪ್ಪಿಸುವಲ್ಲೇ ಸೌದಿಯವರು ಯಶಸ್ವಿ ಆದ್ರ ಅನ್ನುವಂಥ ಪ್ರಶ್ನೆ ಇತ್ತು. ಯಶಸ್ವಿ ಅಂತ ಈಗ ತುರ್ತು ಆಗಿದ್ದಾರೆ. ಅದು ಇವತ್ತಿನ ರಾಜಕೀಯ ತಿಕ್ಕಾಟಕ್ಕೂ ಕಾರಣ ಆಗಿದೆ. ಯಾಕಂದರೆ ಜಿಲ್ಲೆಯ ಮೇಲೆ ಹಿಡಿತವನ್ನು ಸಾಧಿಸುವ ಸಲುವಾಗಿ ಎರಡೂ ಕಡೆಯ ಈ ಶಕ್ತಿಗಳು ಅಂದರೆ ಸೌದಿಯವರ ಕಡೆಯ ಶಕ್ತಿ, ಜಾರಕಿಹೊಳಿ ಅವರ ಕಡೆಯ ಶಕ್ತಿ ತಿಕ್ಕಾಟ ನಡೆದ ಒಮ್ಮೆ ಅವರು ಒಮ್ಮೆ ಇವರು ಗೆಲುವು ಸ್ವಲ್ಪ ನಡೆದ ಈ ಸಂದರ್ಭದಲ್ಲಿ ಈಗ ಒಂದು ಈ ಹೊಸ ಡೆವಲಪ್ಮೆಂಟ್ ಏನದಪ್ಪ ಅಂದ್ರೆ ಇದು ಪೂರ್ತಿಯಾಗಿ ಸೌದಿಯವರ ರಾಜಕೀಯ ನಡೆ, ಚಾಣಾಕ್ಷತೆ ಮತ್ತು ಜಿಲ್ಲೆಯ ಮೇಲೆ ಯಾರಪ್ಪ ಹೆಚ್ಚು ಕಮಾಂಡನ್ನು ತೋರಿಸುವಂಥದ್ದು ಅಥವಾ ಎತ್ತಿ ಹಿಡಿಯುವಂಥ ಸಂದರ್ಭಕ್ಕೆ ಬಂದದ್ದು ಅಂತೇಳಿ ಈ ಸಂದರ್ಭ ಹೇಳಬೇಕಾಗಿದೆ. ಆದರೂ ಒಂದು ಕಡೆಗೆ ನೌಕರರ ಸಂಘ ಜಾರಕಿಹೊಳಿ ಅವ್ರ ಪರವಾಗಿ ಅದನೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮಗೆ ಗೊತ್ತಿದ್ದ ಪ್ರಕಾರ ಆದರೆ ಅದನ್ನು ಮೇಲ್ಪದರದಲ್ಲಿ ಮಾತ್ರ ಏನು ಅನ್ನಿಸ್ತಾ ಇದೆ ಅಂದರೆ ಅದ್ರ ಹಿಂದೆ ಜಾರಕಿಹೊಳಿ ಅವರು ಇದ್ದಾರೆ. ಒಂದು ವೇಳೆ ನೌಕರರು ಗೆದ್ರೆ ಅದು ಕ್ರೆಡಿಟ್ ಘೋಷಿಸೋದು ಇದು ನಮ್ಮ ಜಾರಕಿಹೊಳಿ ಬರೋದಾರ ಅವರಿಗೆ. ಒಂದು ವೇಳೆ ಇದ್ರಾಗ ಸೌದಿಯವರು ಏನಾದರೂ ತಮ್ಮ ಕಡೆಯಿಂದ ಈ ವಿಷಯವನ್ನು ಪ್ರೂವ್ ಮಾಡಿ ತಾವು ಅದರ ಹಸ್ತಕ್ಷೇಪ ಇಲ್ಲ ಅನ್ನೋದು ಪ್ರೂವ್ ಮಾಡಿದರೆ ಅದರಿಂದ ಹೊರಬಂದರೆ ಅದು